ಇದ್ದವರು ಹಂಗೆ ಮುನ್ಸಿಪಾಲ್ಟಿಗೆಲ್ಲ ಆಗಿರ್ಬೋದು, ಮತ್ತೆ ಪೌರ ಕಾರ್ಮಿಕರು ಎಲ್ಲ ಅಷ್ಟೆಲ್ಲ ಉಳಿದು ಕಾರ್ಮಿಕರು ಸಹಿತ ಕಾಳಜಿ ವಹಿಸಿ ದುಡಿದ್ರೆ ಅಭಿವೃದ್ಧಿ ಹೆಚ್ಚು ಮಾಡಿದ್ರೆ ಅವ್ರ ಪೇಮೆಂಟ್ ಹೆಚ್ಚಾಗ್ತದೆ. ಲಾಭ ಬರ್ಲಿಕ್ಕೆ ಐತಪ್ಪ ಅಂದ್ರೆ ಅದು ಲಾಭ ಅಲ್ಲೇ ಹಂಚ್ತಾರೆ ಅವ್ರು ಯಾರಾದರೂ. ಲಾಭ ಬರ್ಲಿಕ್ಕಂದ್ರೆ ಗೌರ್ಮೆಂಟ್ ಎಲ್ಲೇ ಹಂಚಬೇಕು, ಮತ್ತು ಸಾಲ ತೆಗಿ ಮತ್ತೆ ಮಾಡೋದು ಶುರು ಆಗಿಬಿಡ್ತದೆ. ಆ ಹಿಂದಾದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ನೀವು ಸಿದ್ದರಾಮಯ್ಯ ಮಾಡಿದಂಥ ತೆಗೆದುಕೊಳ್ಳೋದು ಸ್ಟೆಪ್ ಬರೋಬ್ಬರದ ಕರೆಕ್ಟ್ ಅದ. ಆ ದಿಶೆಯಲ್ಲಿ ಮೋದಿಜಿಯವರು ವಿಚಾರ ಮಾಡಬೇಕಾಗ್ಯದ. 10-12 ತಾಸು ದುಡಿಸ್ಕೊಂಡು ಪೇಮೆಂಟ್ ಮಾಡಲಾರ್ದು ಎಷ್ಟೋ ಜನ ಇದ್ದಾರೆ, ಕಾಂಟ್ರಾಕ್ಟ್ ಲೇಬರ್ಗಳು ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಯಾವ ಸವಲತ್ತು ಇಲ್ಲ, ಅದನ್ನೂ ಅನಿಸ್ತದೆ. ಆದರೆ ಫ್ಯಾಕ್ಟ್ರಿ ಹಿಂದೆ ಆಗಿದ್ದು ಅದ. ಅದಕ್ಕೆ ಕಾರ್ಮಿಕರು ಮತ್ತು ಮಾಲೀಕರು ಜಂಟಿಯಾಗಿ ವಿಚಾರ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಬೇಕಾಗ್ಯದ. ಆ ದಿಶೆಯಲ್ಲೇ ಎಲ್ಲರೂ ಸಹಕಾರ ಮಾಡಬೇಕಾಗ್ಯದ. ಇದಕ್ಕೆ ಕೇವಲ ನಾವು ಈ ಬಂಡವಾಳದಾರರ ಟೀಕಾ ಮಾಡೋಕ್ಕಿಂತಲೂ, ಅದೇ ರೀತಿ ಕಾರ್ಮಿಕರು ಸದಾ ಟೀಕಾ ಮಾಡೋಕ್ಕಿಂತಲೂ ಇಬ್ಬರು ಕೂಡಿ ಮಾಡಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಪೌರ ಕಾರ್ಮಿಕರದ್ದು ಅಷ್ಟೇ ಇವತ್ತು ಮಾಡಿದ್ದಾರೆ, ಅವ್ರು ಮಾಡಲಿ. ಇನ್ನೊಂದು ಇದೇ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಸಿದ್ದರಾಮಯ್ಯ ಹೇಳೋದು ಇಷ್ಟ, ಪ್ರತಿ 30 ಹುಡುಗ ಒಂದು ಕ್ಲಾಸ್ ಹಂಗೆ ಮಾಸ್ತರ್ಗಳನ್ನು ತೆಗೆದುಕೊಂಡು ಎಷ್ಟು ಹುಡುಗರಿದ್ದಾರೆ. ಮತ್ತು ಸಾಧ್ಯಷ್ಟು ಮಟ್ಟಿಗೆ ಸಾಧ್ಯ ಆದರೆ ಇನ್ನೊಮ್ಮೆ ಪ್ರೈವೇಟ್ ಬ್ಯಾನ್ ಮಾಡೋದು ನಾವು ಹೇಳೋದಿಲ್ಲ, ಬಟ್ ಪ್ರೈವೇಟ್ ಇಲ್ಲ ಅವ್ರು ಮಾಡಲಿ. ಆದರೆ ಒಳ್ಳೆಯ ಶಾಲೆಗಳನ್ನು ಮಾಸ್ತರ್ಗಳನ್ನು ಯಾಕೆ ನಿರ್ಮಿಸ್ಕೊಡಬಾರ್ದು, ಎಲ್ಲ ಮಕ್ಕಳಿಗೆ ಸಿಗುವಂಗೆ ಸರ್ಕಾರನ ಸ್ವತಃ ಜವಾಬ್ದಾರಿ ವಹಿಸಿ. ಅದು ಭಾಳ ಮಹತ್ವದ. ಪೌರ ಕಾರ್ಮಿಕರದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವ್ರದ್ದೆಲ್ಲ ಆದ ಉದ್ಯಮ ಆದರೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳ್ತಾ 39,000 ತೆಗೆದುಕೊಳ್ತಿರುವಂಥ ಈ ಪೌರ ಕಾರ್ಮಿಕರು ಇನ್ನು ಮುಂದೆ ದಯವಿಟ್ಟು ಅವರು ಪೌರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅಥವಾ BBMP ಆಗಿರ್ಬೋದು, ಅಥವಾ ಪಂಚಾಯತಿದಾಗಿರ್ಬೋದು, ಎಲ್ಲರೂ ಒಕ್ಕಟ್ಟಿನಿಂದ ಒಳ್ಳೆಯ ಕೆಲಸ ಮಾಡಲಿ, ಒಳ್ಳೆ ಪೇಮೆಂಟ್ ತೊಗೊಂಡಂಗೆ ಒಳ್ಳೆ ವರ್ಕು ಮಾಡಲಿ. ಅಲ್ಲಿ ಆಲಸ್ಯತನ ಮತ್ತೇನು ಮಾಡುವಂಥದ್ದು ಕೆಲಸ ಆಗಬಾರ್ದು ಅಂತ ನಾನು ಬಯಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.